ಸುವರ್ಣ. ಆದ್ರೆ ಚೈಲ್ಡ್ ವೆಲ್ಫೇರ್ ಕಾಲ್ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ಅವ್ರನ್ನೆಲ್ಲ ಕರೆಸ್ತೀನಿ. ನಿಜ ಏನು ಅಂತ ಗೊತ್ತಾದ್ರೆ ಅವರೇ ನಿನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಪುಷ್ಪ ಅಮ್ಮ ಆಕ್ಸಿಡೆಂಟ್ ಕೇಸ್ನ ಓಪನ್ ಮಾಡಿಸ್ತೀನಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಜೈಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂದಮೇಲೆ ಈ ಕೇಸ್ ಜೊತೆ ಆ ಕೇಸ್ಗೂ ಶಿಕ್ಷೆ ಅನುಭವಿಸು. ಸೂರ್ಯ, ನಿನ್ ಮಗನ ನೀನೇ ಜೈಲಿಗೆ ಕಳಿಸ್ತೀಯಾ? 100% ಕಳಿಸ್ತೀನಿ ನಿಶಾ, ಕಳಿಸ್ತೀನಿ. ಇಬ್ಬರ ಜೊತೆ ಇರೋದಕ್ಕಿಂತ ಅವ್ನು ಜೈಲಲ್ಲಿ ಇರೋದೇ ಎಷ್ಟೋ ಉತ್ತಮ. ಸುಳ್ಳು ಹೇಳೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ದೊಡ್ಡವ್ರಿಗೆ ಮರ್ಯಾದೆ ಕೊಡದೆ ಅವಮಾನ ಮಾಡೋದು, ಬರೀ ಇದನ್ನೆಲ್ಲ ಇವನು ಕಳ್ಸಿರೋದು. ನನಗೆ ಈ ರೀತಿ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗತ್ತೆ. ನೋಡು ಸಚ್ಚು, ಮಕ್ಕಳ ತರ ಮಾಡಿರೋ ತಪ್ಪನ್ನು ಒಪ್ಕೊಂತೀಯ? ಅಥವಾ ದೊಡ್ಡವ್ರಿಗೆ ಶಿಕ್ಷೆ ಕೊಡೋ ರೀತಿ ನಿಂಗೂ ಜೈಲು ಕಟ್ಬೇಕಾ? ಸರಿ, ಅವ್ರನ್ನೇ ಕರ್ಕೊಂಡ್ಬರ್ತೀನಿ. ಸೂರ್ಯ, ಒಂದು ನಿಮಿಷ. ಇಲ್ಲ ಮಾಮ್, ನಾನು ಅಲ್ಲಿಗೆ ಹೋಗೋದಿಲ್ಲ ಮಾಮ್, ಪ್ಲೀಸ್ ಮಾಮ್. ಸಚ್ಚು, ನಾನು ನಿನ್ ಜೊತೆ ಬರ್ತೀನಿ, ಏನು ಆಗೋದಿಲ್ಲ. ನಂಗೆ ಭಯ ಆಗುತ್ತೆ ಮಾಮ್, ಪ್ಲೀಸ್ ಮಾಮ್. ಸಚ್ಚು, ನಾನು ಹೇಳಿದ್ ಕೇಳು, ನಡಿ ಹೋಗೋಣ. ಬಾ. ಅಲ್ಲ ಸರ್, ನಾನೇನೋ ಫ್ಲೋ ಅಲ್ಲಿ ಇನ್ಫ್ಲೂಯೆನ್ಸ್ ಎಲ್ಲ ಆಗಲ್ಲ ಅಂತ ಹೇಳ. ನೀವು ಮುಂಚೆನೇ ಹೋಮ್ ಮಿನಿಸ್ಟರ್ ಕಡೆಯವರು ಅಂತ ಹೇಳಬಾರ್ದ? ನಿಮ್ಗಳ ಪ್ರಾಬ್ಲಮ್ಮೇ ಇದಲ್ವಾ ಸರ್? ಎಲ್ಲ ಹೈಯರ್ ಆಫೀಸರ್ಸಿಂದ, ಹೋಮ್ ಮಿನಿಸ್ಟ್ರಿಂದ ಕಾಲ್ ಬರಲಿಲ್ಲ ಅಂದರೆ ನಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ ಅಲ್ವಾ? ಅದಲ್ಲ ಸರ್, ಅರೆಸ್ಟ್ ಮಾಡಿದ್ರು ನಮಗೆ ಪ್ರಾಬ್ಲಮ್, ಅರೆಸ್ಟ್ ಮಾಡಲಿಲ್ಲ ಅಂದರೂ ನಮಗೆ ಪ್ರಾಬ್ಲಮ್. ಆ್ಯಕ್ಚುಲಿ ಇದೆಲ್ಲ ಮಕ್ಕಳ ಕೇಸ್ಗಳು. ನನಗೂ ಅರ್ಥ ಆಗುತ್ತೆ ಇನ್ಸ್ಪೆಕ್ಟರ್, ಪ್ಲೀಸ್. ಶ್ಯೂರ್ ಸರ್, ಶ್ಯೂರ್. ಶೈಲಜಾ, ಮೇಡಮ್ ಅವ್ರನ್ನ ರಿಲೀಸ್ ಮಾಡಿ. ಸರ್, ಕಾಫಿ ಟೀ ಏನಾದರೂ ತಗೊಳ್ತೀರಾ? ನೋ ಥ್ಯಾಂಕ್ಸ್. ಶ್ರಾವಣಿ, ಆರ್ ಯು ಓಕೆ? ಯಾ, ಐ ಆಮ್ ಆಲ್ ರೈಟ್. ಏನು ಶ್ರಾವಣಿ ಇದೆಲ್ಲ? ಏನು ನಡೀತಾ ಇದೆ? ಸೂರ್ಯಂಗೆ ಏನೇ ತೊಂದರೆ ಆದರೂ ಅದ್ರ ಪರಿಣಾಮ ನಿನ್ನ ಮೇಲೆ ಬೀರ್ತಾ ಇದೆ. ಅವನ ಎಕ್ಸ್ ವೈಫು ಮಗ ನಿನ್ನ ಇವತ್ತು ಜೈಲಿಗೆ ಕಳಿಸಿದ್ದಾರೆ. ಸೂರ್ಯನ ಪ್ರಾಬ್ಲಮ್ಗಳು ನಿನ್ನ ಮನಃಶಾಂತಿನ ಹಾಳು ಮಾಡ್ತಾ ಇದೆ. ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮ್ಯಾಡಿ, ಪ್ಲೀಸ್, ಸೂರ್ಯನ ಬಗ್ಗೆ ಏನೂ ಹೇಳಬೇಡ. ನಾನು ಅವ್ರನ್ನ ಮದುವೆ ಆಗಿದ್ದೀನಿ. ಹೆಂಡತಿಯಾಗಿ ಅವ್ರ ಸುಖ ದುಃಖದಲ್ಲಿ ಭಾಗಿಯಾಗಬೇಕಲ್ವಾ? ಮದುವೆ ಅಂದ್ರೇನೆ ಅದು, ಎಲ್ಲದರಲ್ಲೂ ಸಮಪಾಲು. ಮ್ಯಾಡಿ, ಸಚ್ಚು ಇನ್ನೂ ಚಿಕ್ಕ ಹುಡುಗ, ಯಾರೋ ಒಂದು ದಾರಿ ತಪ್ಪಿಸ್ತಿದ್ದಾರೆ. ಅವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಯಾರು ಹೇಳ್ಕೊಡೋರಿಲ್ಲ. ಹೀಗಾಗಿ ಮಿಸ್ಗೈಡ್ ಆಗ್ತಿದೆ. ಮ್ಯಾಡಿ, ಅವನಿಗೆ ತಿಳುವಳಿಕೆ ಹೇಳೋರು ಬೇಕು. ಕುಟುಂಬ
ಕುಟುಂಬ ಅಂದ್ರೇನು, ಪ್ರೀತಿ ವಿಶ್ವಾಸ ಅಂದ್ರೇನು, ಅದ್ರ ಬೆಲೆ ತಿಳಿಸೋರು ಬೇಕು. ನಿಶಾ ಜಯದೇವು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅವನು ಬುದ್ಧಿ ಹೇಳೋರು ಯಾರು? ನಿಜವಾಗ್ಲೂ ಮಾಡಿ ಸಟ್ಟು ಮೇಲೆ ತುಂಬಾ ಪ್ರೆಷರ್ ಇದೆ. ನೀನು ಊರಿನ ವಿಷಯವಾಗಿ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಲ್ವಾ? ಪಾಪ ಅಲ್ಲವರು ನನ್ನನ್ನು ಈ ಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ ಒಂದಲ್ಲ ಒಂದು ದಾರಿ ಹುಡುಕ್ತಾನೆ ಇರ್ತಾರೆ. ಒಂದೊಂದು ಕ್ಷಣನೂ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇದೆ. ಅದೆಲ್ಲ ಬಿಡು, ಹೊಡೋಣ ನಡಿ. ಶ್ರಾವಣಿ, ಕೇಸ್ ಮುಗ್ದಿಲ್ಲ, ಇನ್ನೂ ವಿಚಾರಣೆ ಬಾಕಿ ಇದೆ. ಎಲ್ಲಾನು ಈಗಲೇ ಮುಗಿಸ್ತೀನಿ. ಇನ್ಸ್ಪೆಕ್ಟರ್, ಇವನೇ ನನ್ನ ಮಗ. ಅದೇನು ಕೇಳಬೇಕು ಅಂತಿದ್ರೋ ಕೇಳಿ. ದೀಕ್ಷಾ ಮಲಿಕೊಂಡ್ಲೇನವ? ಹೂ ಕಣವ, ಮಲಿಕೊಂಡು. ಸಚ್ಚು ಎಷ್ಟೇ ತಪ್ಪು ಮಾಡಿದ್ರು ಶ್ರಾವಣಿ ಅವನನ್ನ ಕ್ಷಮಿಸ್ತಾನೆ ಬಂದಿದ್ದಾಳೆ. ಆದ್ರೂ ಸಚ್ಚುಗೆ ನಮ್ಮ ಶ್ರಾವಣಿ ಮೇಲೆ ಯಾಕಷ್ಟೊಂದು ಕೋಪನೋ ಗೊತ್ತಿಲ್ಲ. ಈ ಕೋಪ ಎಲ್ಲಿಗೆ ಹೋಗಿ ತಲುಪತ್ತೋ ಅಂತ ಗೊತ್ತಾಗ್ತಾ ಇಲ್ಲ ಗೌಡ್ರು. ಅಯ್ಯರ್ ಸಾಹೇಬ್ರೆ, ಹೆಚ್ಚು ವಿಚಾರ ಆಮೇಲೆ ಮಾತಾಡೋಣ. ಮೊದಲು ಶ್ರಾವಣಿ ಬರೋ ದಾರಿ ನೋಡೋಣ. ಸ್ವಲ್ಪ ಸಮಾಧಾನವಾಗಿರಿ ನೀವು. ಈ ಮದುವೆ ಶುರುವಾದಲಿಂದ ಒಂದಲ್ಲ ಒಂದು ತಲೆನೋವು ಇದ್ದದ್ದೇ. ಸರಿಯಾಗಿ ಹೇಳಿದ್ರಿ ಆಂಟಿ. ನಾಯಿಂದ ಮತ್ತೆ ಮನೇಲಿ ಬಿರುಗಾಳಿ ಎದ್ದಿದೆ. ನಾವಿಷ್ಟೇ ಪ್ರಯತ್ನ ಪಟ್ಟರು ಅವಳಂತೂ ಬದಲಾಗಲ್ಲ. ಗುಣ ಸುಟ್ಟರು ಹೋಗೋದಿಲ್ಲ. ನಾನು ತುಂಬಾ ಕೋಪದಲ್ಲಿ ಗೊತ್ತಿಲ್ಲದೆ ಈ ರೀತಿ ಮಾಡ್ಬಿಟ್ಟೆ. ಇನ್ಸ್ಪೆಕ್ಟರ್, ಸಚ್ಚು ಅವನ ಕೈಗೆ ಅವನೇ ಗಾಯ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಶ್ರಾವಣಿದೇನು ತಪ್ಪಿಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಾ? ನೋಡು ಮಗು, ಪೊಲೀಸ್ ಕಂಪ್ಲೇಂಟು, ಕೇಸು ಇದೆಲ್ಲ ಆಟ ಅಲ್ಲಪ್ಪ. ಅಂದಾಗೆ ಸುರೇಶ್ ಸರ್, ಈಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಓಕೆ ಆಗಿ. ಸಚ್ಚು, ಶ್ರಾವಣಿಗೆ ಸಾರಿ ಕೇಳು. ಕೇಳಲ್ಲ. ಸಾರಿ ಕೇಳು ಅಂದೆ. ನಾನು ಕೇಳೋದಿಲ್ಲ. ನಿಶಾ, ಇಡಿಯಟ್, ಇದೇ ನಾನು ನಿಂಗೆ ಹೇಳ್ಕೊಟ್ಟಿರೋದು. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ತಪ್ಪು ಮಾಡಿದೆ.
ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿದ್ದೆ ನೀನು. ಇವತ್ತು ನೀನು ನಾನು ತುಂಬಾ ಇನ್ಸಲ್ಟ್ ಮಾಡ್ಬಿಟ್ಟೆ. ಸಾರಿ ಮಾಮ್, ನೀವು ನನ್ಗೆ ಹೊಡಿತೀರಾ? ನೀನ್ ಮಾಡಿರೋ ಕೆಲ್ಸನೇ ಅಂತದ್ದು. ಸುಮ್ನೆ ಕೋಪ ಬರ್ಸ್ಬೇಡ, ಸಾರಿ ಕೇಳೋ. ನಾನಿದೆಲ್ಲ ನಿಮ್ಗೋಸ್ಕರ ಮಾಡಿದೆ ಮಾಮ್. ಹಾಂ ಸುರೇಶ, ನಿಮಗೆ ಮಗು ಮೇಲೆ ಕೇಸ್ ಹಾಕಬೇಕು ಅಂತಿದ್ರೆ ಹಾಕ್ಬೋದು. ಕಂಪ್ಲೇಂಟ್ ಏನಾದರೂ ಕೊಡ್ತೀರಾ ನೋಡಿ. ನಾವು ಯಾವ ಕಂಪ್ಲೇಂಟು ಕೊಡೋದಿಲ್ಲ ಇನ್ಸ್ಪೆಕ್ಟರ್. ಇದು ನಮ್ಮನೆ ಪ್ರಾಬ್ಲಮ್, ನಾವೇ ಸಾಲ್ವ್ ಮಾಡ್ಕೋತೀವಿ. ನಿಮ್ಮಿಷ್ಟ ಮೇಡಮ್. ಶ್ರಾವಣಿ, ನಡೀರಿ ನೋಡೋಣ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನಡಿ ಹೋಗೋಣ. ಶ್ರಾವಣಿ, ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ಯಾ. ಇವತ್ತು ನಡೆದಿದ್ದಕ್ಕೆಲ್ಲ ತನ್ನನ್ನು ತಾನೇ ದೋಷಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ ಅಂತ ಹೇಗೆ ಅರ್ಥ ಮಾಡಿಸ್ಲಿ? ಶ್ರಾವಣಿ, ಆರ್ ಯು ಓಕೆ? ಐಸ್ ಕ್ರೀಮ್, ಜ್ಯೂಸ್ ಏನಾದರೂ ಬೇಕಾ? ಅದೆಲ್ಲ ಏನು ಬೇಡ, ನಮ್ಮ ಮನೆಗೆ ಹೋಗೋಣ ನಡೀರಿ. ಒಂದು ವಿಷಯ ಹೇಳ, ಇವತ್ತು ಸಚ್ಚು ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಚ್ಚು ಇನ್ನೂ ಚಿಕ್ಕ ಹುಡುಗ ಸೂರ್ಯ. ಚಿಕ್ಕ ಹುಡುಗ ಆಗಿದ್ದಕ್ಕೆ ಸುಮ್ಮನೆ ಆಗಿದ್ದು. ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಮಾಡಿಸ್ಬೇಕು ಶ್ರಾವಣಿ. ಈಗಲೇ ಈ ರೀತಿ ಬುದ್ಧಿ ಕಲ್ತಿದ್ದಾನೆ ಅಂದಮೇಲೆ ದೊಡ್ಡವನಾದ್ಮೇಲೆ ಅವನ್ನ ಬದಲಾಯಿಸೋದಕ್ಕಾಗತ್ತಾ ಹೇಳು? ಅದು ಅಲ್ಲದೆ ನೀನ್ ಯಾಕೆ ಅವನ ಅಷ್ಟು ಈಸಿಯಾಗಿ ಕ್ಷಮಿಸ್ದೆ ಹೇಳು? ನಿನ್ನ ಒಳ್ಳೆತನಕ್ಕೆ ಸಿಗ್ತಿರೋ ಬೆಲೆ ಇದು. ನಿನಗಿಂಥ ಕಷ್ಟಗಳು ಬರಬಾರ್ದು ಅಂತ ಎಷ್ಟೋ ಟ್ರೈ ಮಾಡ್ತಿದ್ದೀನಿ, ಆದ್ರೂ ಇದನ್ನೆಲ್ಲ ತಡೆಯೋದಕ್ಕೆ ಆಗ್ತಿಲ್ಲ. ನನ್ನಿಂದ ನಿನಗೆ ತೊಂದರೆಗಳೇ ಜಾಸ್ತಿ. ನನ್ನ ಲೈಫಲ್ಲಿ ಹೇಗೋ ಕಷ್ಟಗಳ ಮಾಮೂಲು, ಆದ್ರೆ ಅದನ್ನ ನೀನು ಅನುಭವಿಸೋದು ನನಗೊಂದು ಚೂರು ಇಷ್ಟ ಇಲ್ಲ ಶ್ರಾವಣಿ. ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳೇ ಅಲ್ವಾ ಸೂರ್ಯ? ಸೂರ್ಯ, ನಿಮ್ಮ ಜೀವನ ನನ್ನ ಜೀವನ ಎರಡು ಒಂದೇ ಅಲ್ವಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಮ್ಮ ಮನೆಗೆ ಹೋಗೋಣ ನಡೀರಿ. ನಡೀರಿ ಸೂರ್ಯ, ಕಮ್ ಲೆಟ್ಸ್ ಗೋ.
ನಿಶಾ ಶ್ರಾವಣಿ ಅಕ್ಕನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಶ್ರಾವಣಿ ಅಕ್ಕ ಹಾಗಲ್ಲ ಅಂತ ಹೇಳಿ ಸಚ್ಚು, ನೀನ್ ರೂಮಲ್ಲಿ ಹೋಗಿ ರೆಸ್ಟ್ ತಗೋ. ನಾನು ತಪ್ಪು ಮಾಡ್ಬಿಟ್ಟೆ ಕೃತಿ. ಯಾಕೋ ಗೊತ್ತಿಲ್ಲ, ಮೊದಲನೇ ಸರಿ ನಿಮ್ಮ ಅಕ್ಕನ ಹತ್ರ ಸಾರಿ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಅಕ್ಕ ಕರೆಕ್ಟಾಗೇ ಇದ್ಲು, ನಾನೇ ಅವಳನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಿಶಾ, ನಿಮಗ್ ನಿಜವಾಗ್ಲೂ ಹಾಗನಿಸ್ತಿದೆ ಅಂದ್ರೆ ಅಕ್ಕನ ಹತ್ರ ಒಂದ್ಸರಿ ಮಾತಾಡಿ. ಖಂಡಿತ ಅವಳು ಕ್ಷಮಿಸ್ತಾಳೆ. ಶ್ರಾವಣಿ ಕ್ಷಮಿಸ್ತಾಳೆ ಅಂತ ನನಗೂ ಗೊತ್ತು. ಆದ್ರೆ ಇದೆಲ್ಲ ಫೇಕ್ ಆಗಿ ನಡ್ಕೊಳ್ತಿದ್ದಾಳೆ ಅಂತ ಅವಳು ಅನ್ಕೋಬಾರ್ದಲ್ವಾ? ಏನಾದ್ರೂ ಬೆಟರ್ ಆಗಿರ್ಬೇಕು ಕೃತಿ. ಅದಕ್ಕೆ ನಾನು ಶ್ರಾವಣಿ ಜೊತೆ ಫ್ರೆಂಡ್ಶಿಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವೊಂದ್ಸರಿ ಅಕ್ಕನ ಫ್ರೆಂಡ್ ಆಗಿ. ಅಕ್ಕ ಎಷ್ಟು ಒಳ್ಳೆಯವಳು ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸರಿ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಹೇಳಿ ನಿಶಾ. ಕೃತಿ, ನಾನೊಂದು ಫ್ರೆಂಡ್ಸ್ ಪಾರ್ಟಿ ಅರೇಂಜ್ ಮಾಡ್ತಿದ್ದೀನಿ. ಆ ಪಾರ್ಟಿಗೆ ಶ್ರಾವಣಿನೂ ಬರ್ಲಿ ಅಂತ. ಹೇಗೋ ಆ ಪಾರ್ಟಿಲಿ ಮಕ್ಕಳು ಕೂಡ ಇರೋದಿಲ್ಲ, ನಾವೆಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಸಿಗತ್ತೆ. ಪಾರ್ಟಿಗೆ ಬರೋದಕ್ಕೆ ಶ್ರಾವಣಿ ಒಪ್ಕೊಳ್ಳೋದಿಲ್ಲ. ಐ ನೋ, ಅವಳಿಗಿಂಥದ್ದು ಇಷ್ಟನೂ ಆಗೋದಿಲ್ಲ. ಬಟ್ ಕೃತಿ, ಹೇಗಾದ್ರೂ ಮಾಡಿ ಶ್ರಾವಣಿನ ಒಪ್ಸಿ ನೀನು ಅವಳನ್ನ ಪಾರ್ಟಿಗೆ ಕರ್ಕೊಂಡು ಬರಬೇಕು. ಶ್ರಾವಣಿ ಪಾರ್ಟಿಗೆ ಬರಲಿಲ್ಲ ಅಂದರೆ ಅವಳು ನನ್ನನ್ನು ಕ್ಷಮಿಸಿಲ್ಲ ಅಂತ ನನಗಿನ್ನೂ ಫೀಲ್ ಆಗತ್ತೆ. ಡೋಂಟ್ ವರಿ ನಿಶಾ, ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಆದರೆ ಇವಾಗಲ್ಲ, ನಾಳೆ. ಓಕೆ ಓಕೆ. ಜೈ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಎಲ್ಲಿ ಜಯದೇವ್ ಕಾಣಿಸ್ಲಿಲ್ಲ. ಅರ್ಜೆಂಟ್ ಮೀಟಿಂಗ್ ಇದೆ, ಲಂಡನ್ಗೆ ಹೋಗ್ತಿದ್ದೀನಿ ಅಂತ ಕಾಲ್ ಮಾಡಿದ್ದ. ಎನಿವೆ ನಿಶಾ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಮಾತಾಡೋಣ. ಓಕೆ ಕೃತಿ, ಗುಡ್ ನೈಟ್. ಗುಡ್ ನೈಟ್. ಜಯದೇವ್ ಇದ್ದಕ್ಕಿದ್ದಾಗೆ ಲಂಡನ್ಗೆ ಯಾಕೆ ಹೋದ? ಸೂರ್ಯ, ಒಂದು ನಿಮಿಷ. ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ಇವತ್ತು ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ಮನೇಲಿ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಮನೇಲಾಗಲೇ ತುಂಬ ಟೆನ್ಷನಲ್ಲಿದ್ದಾರೆ. ಆ ಕಡೆ ನಿಶಾ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಶ್ರಾವಣಿ, ಕೆಲವ್ರಿಗೆ ಜಾಸ್ತಿ ಕರುಣೆ ತೋರಿಸಬಾರ್ದು. ಅದರಲ್ಲೂ ನಿಶಾನಂತವ್ರ ಬಗ್ಗೆ ಮಾತಾಡೋದು ಬೇಡ. ಒಳ್ಳೆತನಕ್ಕೆ ಎಲ್ಲಿ ಬೆಲೆ ಸಿಗುತ್ತೋ ಅವರು ಚೆನ್ನಾಗಿರ್ಲಿ ಅಂತ ಬಯಸು. ಓಕೆ? ಅದೆಲ್ಲ ಸೂರ್ಯ. ನೀನು ಸುಮ್ಮನಿರ್ಬೋದು, ಆದರೆ ನಾನು ಮಾತ್ರ ಸುಮ್ಮನಿರೋನಲ್ಲ. ಮನೇಲೆಲ್ಲ ಕಾಯ್ತಿರ್ತಾರೆ. ಜಾಸ್ತಿ ಮಾತಾಡೋದು ಬೇಡ. ಈಗ ನಡಿ, ಹೋಗೋಣ. ಅದು ಪ್ರತಿ ಸರಿ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ಯಾಕಾದ್ರೂ ರಕ್ತ ಹಂಚ್ಕೊಂಡು ಹುಟ್ಟೋದು ಅಂತ ಬೇಸರ ಆಗ್ತಿದೆ ಅಂಕಲ್. ಮಗ, ಇದ್ರಲ್ಲಿ ನಿಂದೇನ್ಲ ತಪ್ಪೈತೆ? ಯಾಕೆ ಹಿಂಗ್ ಮಾತಾಡ್ತೀಯ? ಸಮಾಧಾನ ಮಾಡ್ಕೋ. ಅರುಣ್, ಏನಪ್ಪ, ಯಾಕೆ ಎಲ್ಲ ತಪ್ಪು ನಿನ್ ಮೇಲೆ ಹಾಕೋತಾ ಇದೀಯಾ? ಹೇಳಪ್ಪ.
ಪ್ರಿಯಾಂಕಾ, ದೀಕ್ಷೆಯಲ್ಲಿ ಅವ್ವ ಊಟ ಮಾಡಿಸಿ ಮೇಲೆ ರೂಮ್ನಾಗ ಮಲಗ್ಸವ್ರೆ. ಅಪ್ಪ ಮಾವ, ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇವಾಗ ಏನೂ ಆಗಿಲ್ಲ. ಅತ್ಗೆ, ಇದೆಲ್ಲ ಆಗಿದ್ದು ನನ್ನಿಂದನೇ. ಅತ್ಗೆ, ನನಗೆ ಕ್ಷಮಿಸ್ಬಿಡಿ. ನೀವು ನನ್ನ ಅಕ್ಕಂಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಅನಿಶಾ ಒಳ್ಳೆಯವಳಾಗ್ಲಿ ಅಂತ ಎಷ್ಟು ಚಾನ್ಸ್ ಕೊಟ್ಟಿದ್ದೀರಾ ಅದ್ಕೆ. ಆದ್ರೆ ಅವಳು ಬುದ್ಧಿನ ಮಾತ್ರ ಬಿಡ್ಲಿಲ್ಲ. ಅವಳು ಹಾವಿಗೆ ಎಷ್ಟು ಹಾಲಿರಿದ್ರು ಅಷ್ಟೇ ಅದ್ಗೆ. ಅದು ವಿಷಕಾರದ್ ಮಾತ್ರ ಬಿಡುತ್ತಾ ಹೇಳಿ? ಇಲ್ಲ ಅದ್ಗೆ. ಅರುಣ್, ಇಲ್ಲ ಬ್ರದರ್. ನಿಶಾ ಮದ್ವೆ ಒಂದು ಮುಗಿದ್ಬಿಡ್ಲಿ, ಆಮೇಲೆ ನನಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ.